ರಾಜಧಾನಿ ದೆಹಲಿಯ ಸುತ್ತಮುತ್ತ ಭೂಕಂಪನ. ದೆಹಲಿ, ನೋಯ್ಡಾ, ಗಾಜಿಯಾಬಾದ್ನಲ್ಲಿ ಭೂಮಿ ಕಂಪಿಸಿದೆ. ರಿಕ್ಟರ್ ಮಾಪಕದಲ್ಲಿ 4.4ರಷ್ಟು ತೀವ್ರತೆ ದಾಖಲಾಗಿದೆ. ರಾಜಧಾನಿ ದೆಹಲಿಯ ಸುತ್ತಮುತ್ತ ಭೂಕಂಪನ ಆಗಿರುವಂತದ್ದು. ಬೆಳಿಗ್ಗೆ 9 ಗಂಟೆ 4 ನಿಮಿಷಕ್ಕೆ ಭೂಕಂಪನ ಸಂಭವಿಸಿದೆ. 10 ಸೆಕೆಂಡ್ಗಳ ಕಾಲ ಭೂಮಿ ಕಂಪಿಸಿದೆ. ಹರಿಯಾಣದ ಜಜ್ಜರ್ ಬಳಿ ಭೂಕಂಪನದ ಕೇಂದ್ರ ದಾಖಲಾಗಿರೋದು. ಗುರವಾರ್ ಗ್ರಾಮದಿಂದ 4 ಕಿಲೋಮೀಟರ್ ದೂರದಲ್ಲಿರುವಂತದ್ದು ಈ ಕೇಂದ್ರ. ದೆಹಲಿಯ ಸುತ್ತಮುತ್ತ ಭೂಕಂಪನ ಆಗಿರೋದು. ನೋಯ್ಡಾ, ಗಾಜಿಯಾಬಾದ್, ದೆಹಲಿ ಇಲ್ಲಿ ಎಲ್ಲಾ ಕಡೆ ಭೂಕಂಪನ ದಾಖಲಾಗಿದೆ. ರಿಕ್ಟರ್ ಮಾಪಕದಲ್ಲಿ ಈ ಭೂಕಂಪನದ ತೀವ್ರತೆ 4.4ರಷ್ಟು ದಾಖಲಾಗಿರೋದು. ರಾಜಧಾನಿ ದೆಹಲಿಯ ಸುತ್ತಮುತ್ತ ಭೂಕಂಪನ. ದೆಹಲಿ, ನೋಯ್ಡಾ, ಗಾಜಿಯಾಬಾದ್ನಲ್ಲಿ ಭೂಮಿ ಕಂಪಿಸಿದೆ. ರಿಕ್ಟರ್ ಮಾಪಕದಲ್ಲಿ 4.4ರಷ್ಟು ತೀವ್ರತೆ ದಾಖಲಾಗಿದೆ. ರಾಜಧಾನಿ ದೆಹಲಿಯ ಸುತ್ತಮುತ್ತ ಭೂಕಂಪನ ಆಗಿರುವಂತದ್ದು. ಬೆಳಿಗ್ಗೆ 9 ಗಂಟೆ 4 ನಿಮಿಷಕ್ಕೆ ಭೂಕಂಪನ ಸಂಭವಿಸಿದೆ. 10 ಸೆಕೆಂಡ್ಗಳ ಕಾಲ ಭೂಮಿ ಕಂಪಿಸಿದೆ. ಹರಿಯಾಣದ ಜಜ್ಜರ್ ಬಳಿ ಭೂಕಂಪನದ ಕೇಂದ್ರ ದಾಖಲಾಗಿರೋದು. ಗುರವಾರ್ ಗ್ರಾಮದಿಂದ 4 ಕಿಲೋಮೀಟರ್ ದೂರದಲ್ಲಿರುವಂತದ್ದು ಈ ಕೇಂದ್ರ. ದೆಹಲಿಯ ಸುತ್ತಮುತ್ತ ಭೂಕಂಪನ ಆಗಿರೋದು. ನೋಯ್ಡಾ, ಗಾಜಿಯಾಬಾದ್, ದೆಹಲಿ ಇಲ್ಲಿ ಎಲ್ಲಾ ಕಡೆ ಭೂಕಂಪನ ದಾಖಲಾಗಿದೆ. ರಿಕ್ಟರ್ ಮಾಪಕದಲ್ಲಿ ಈ ಭೂಕಂಪನದ ತೀವ್ರತೆ 4.4ರಷ್ಟು ದಾಖಲಾಗಿರೋದು. ರಾಜಧಾನಿ ದೆಹಲಿಯ ಸುತ್ತಮುತ್ತ ಭೂಕಂಪನ. ದೆಹಲಿ, ನೋಯ್ಡಾ, ಗಾಜಿಯಾಬಾದ್ನಲ್ಲಿ ಭೂಮಿ ಕಂಪಿಸಿದೆ. ರಿಕ್ಟರ್ ಮಾಪಕದಲ್ಲಿ 4.4ರಷ್ಟು ತೀವ್ರತೆ ದಾಖಲಾಗಿದೆ. ರಾಜಧಾನಿ ದೆಹಲಿಯ ಸುತ್ತಮುತ್ತ ಭೂಕಂಪನ ಆಗಿರುವಂತದ್ದು. ಬೆಳಿಗ್ಗೆ 9 ಗಂಟೆ 4 ನಿಮಿಷಕ್ಕೆ ಭೂಕಂಪನ ಸಂಭವಿಸಿದೆ. 10 ಸೆಕೆಂಡ್ಗಳ ಕಾಲ ಭೂಮಿ ಕಂಪಿಸಿದೆ. ಹರಿಯಾಣದ ಜಜ್ಜರ್ ಬಳಿ ಭೂಕಂಪನದ ಕೇಂದ್ರ ದಾಖಲಾಗಿರೋದು. ಗುರವಾರ್ ಗ್ರಾಮದಿಂದ 4 ಕಿಲೋಮೀಟರ್ ದೂರದಲ್ಲಿರುವಂತದ್ದು ಈ ಕೇಂದ್ರ. ದೆಹಲಿಯ ಸುತ್ತಮುತ್ತ ಭೂಕಂಪನ ಆಗಿರೋದು. ನೋಯ್ಡಾ, ಗಾಜಿಯಾಬಾದ್, ದೆಹಲಿ ಇಲ್ಲಿ ಎಲ್ಲಾ ಕಡೆ ಭೂಕಂಪನ ದಾಖಲಾಗಿದೆ. ರಿಕ್ಟರ್ ಮಾಪಕದಲ್ಲಿ ಈ ಭೂಕಂಪನದ ತೀವ್ರತೆ 4.4ರಷ್ಟು ದಾಖಲಾಗಿರೋದು. ರಾಜಧಾನಿ ದೆಹಲಿಯ ಸುತ್ತಮುತ್ತ ಭೂಕಂಪನ. ದೆಹಲಿ, ನೋಯ್ಡಾ, ಗಾಜಿಯಾಬಾದ್ನಲ್ಲಿ ಭೂಮಿ ಕಂಪಿಸಿದೆ. ರಿಕ್ಟರ್ ಮಾಪಕದಲ್ಲಿ 4.4ರಷ್ಟು ತೀವ್ರತೆ ದಾಖಲಾಗಿದೆ. ರಾಜಧಾನಿ ದೆಹಲಿಯ ಸುತ್ತಮುತ್ತ ಭೂಕಂಪನ ಆಗಿರುವಂತದ್ದು. ಬೆಳಿಗ್ಗೆ 9 ಗಂಟೆ 4 ನಿಮಿಷಕ್ಕೆ ಭೂಕಂಪನ ಸಂಭವಿಸಿದೆ. 10 ಸೆಕೆಂಡ್ಗಳ ಕಾಲ ಭೂಮಿ ಕಂಪಿಸಿದೆ. ಹರಿಯಾಣದ ಜಜ್ಜರ್ ಬಳಿ ಭೂಕಂಪನದ ಕೇಂದ್ರ ದಾಖಲಾಗಿರೋದು. ಗುರವಾರ್ ಗ್ರಾಮದಿಂದ 4 ಕಿಲೋಮೀಟರ್ ದೂರದಲ್ಲಿರುವಂತದ್ದು ಈ ಕೇಂದ್ರ. ದೆಹಲಿಯ ಸುತ್ತಮುತ್ತ ಭೂಕಂಪನ ಆಗಿರೋದು. ನೋಯ್ಡಾ, ಗಾಜಿಯಾಬಾದ್, ದೆಹಲಿ ಇಲ್ಲಿ ಎಲ್ಲಾ ಕಡೆ ಭೂಕಂಪನ ದಾಖಲಾಗಿದೆ. ರಿಕ್ಟರ್ ಮಾಪಕದಲ್ಲಿ ಈ ಭೂಕಂಪನದ ತೀವ್ರತೆ 4.4ರಷ್ಟು ದಾಖಲಾಗಿರೋದು. ರಾಜಧಾನಿ ದೆಹಲಿಯ ಸುತ್ತಮುತ್ತ ಭೂಕಂಪನ. ದೆಹಲಿ, ನೋಯ್ಡಾ, ಗಾಜಿಯಾಬಾದ್ನಲ್ಲಿ ಭೂಮಿ ಕಂಪಿಸಿದೆ. ರಿಕ್ಟರ್ ಮಾಪಕದಲ್ಲಿ 4.4ರಷ್ಟು ತೀವ್ರತೆ ದಾಖಲಾಗಿದೆ. ರಾಜಧಾನಿ ದೆಹಲಿಯ ಸುತ್ತಮುತ್ತ ಭೂಕಂಪನ ಆಗಿರುವಂತದ್ದು. ಬೆಳಿಗ್ಗೆ 9 ಗಂಟೆ 4 ನಿಮಿಷಕ್ಕೆ ಭೂಕಂಪನ ಸಂಭವಿಸಿದೆ. 10 ಸೆಕೆಂಡ್ಗಳ ಕಾಲ ಭೂಮಿ ಕಂಪಿಸಿದೆ. ಹರಿಯಾಣದ ಜಜ್ಜರ್ ಬಳಿ ಭೂಕಂಪನದ ಕೇಂದ್ರ ದಾಖಲಾಗಿರೋದು. ಗುರವಾರ್ ಗ್ರಾಮದಿಂದ 4 ಕಿಲೋಮೀಟರ್ ದೂರದಲ್ಲಿರುವಂತದ್ದು ಈ ಕೇಂದ್ರ. ದೆಹಲಿಯ ಸುತ್ತಮುತ್ತ ಭೂಕಂಪನ ಆಗಿರೋದು. ನೋಯ್ಡಾ, ಗಾಜಿಯಾಬಾದ್, ದೆಹಲಿ ಇಲ್ಲಿ ಎಲ್ಲಾ ಕಡೆ ಭೂಕಂಪನ ದಾಖಲಾಗಿದೆ. ರಿಕ್ಟರ್ ಮಾಪಕದಲ್ಲಿ ಈ ಭೂಕಂಪನದ ತೀವ್ರತೆ 4.4ರಷ್ಟು ದಾಖಲಾಗಿರೋದು.
ರಾಜಧಾನಿ ದೆಹಲಿಯ ಸುತ್ತಮುತ್ತ ಭೂಕಂಪನ. ದೆಹಲಿ, ನೋಯ್ಡಾ, ಗಾಜಿಯಾಬಾದ್ನಲ್ಲಿ ಭೂಮಿ ಕಂಪಿಸಿದೆ. ರಿಕ್ಟರ್ ಮಾಪಕದಲ್ಲಿ 4.4ರಷ್ಟು ತೀವ್ರತೆ ದಾಖಲಾಗಿದೆ. ರಾಜಧಾನಿ ದೆಹಲಿಯ ಸುತ್ತಮುತ್ತ ಭೂಕಂಪನ ಆಗಿರುವಂತದ್ದು. ಬೆಳಿಗ್ಗೆ 9 ಗಂಟೆ 4 ನಿಮಿಷಕ್ಕೆ ಭೂಕಂಪನ ಸಂಭವಿಸಿದೆ. 10 ಸೆಕೆಂಡ್ಗಳ ಕಾಲ ಭೂಮಿ ಕಂಪಿಸಿದೆ. ಹರಿಯಾಣದ ಜಜ್ಜರ್ ಬಳಿ ಭೂಕಂಪನದ ಕೇಂದ್ರ ದಾಖಲಾಗಿರೋದು. ಗುರವಾರ್ ಗ್ರಾಮದಿಂದ 4 ಕಿಲೋಮೀಟರ್ ದೂರದಲ್ಲಿರುವಂತದ್ದು ಈ ಕೇಂದ್ರ. ದೆಹಲಿಯ ಸುತ್ತಮುತ್ತ ಭೂಕಂಪನ ಆಗಿರೋದು. ನೋಯ್ಡಾ, ಗಾಜಿಯಾಬಾದ್, ದೆಹಲಿ ಇಲ್ಲಿ ಎಲ್ಲಾ ಕಡೆ ಭೂಕಂಪನ ದಾಖಲಾಗಿದೆ. ರಿಕ್ಟರ್ ಮಾಪಕದಲ್ಲಿ ಈ ಭೂಕಂಪನದ ತೀವ್ರತೆ 4.4ರಷ್ಟು ದಾಖಲಾಗಿರೋದು. ರಾಜಧಾನಿ ದೆಹಲಿಯ ಸುತ್ತಮುತ್ತ ಭೂಕಂಪನ. ದೆಹಲಿ, ನೋಯ್ಡಾ, ಗಾಜಿಯಾಬಾದ್ನಲ್ಲಿ ಭೂಮಿ ಕಂಪಿಸಿದೆ. ರಿಕ್ಟರ್ ಮಾಪಕದಲ್ಲಿ 4.4ರಷ್ಟು ತೀವ್ರತೆ ದಾಖಲಾಗಿದೆ. ರಾಜಧಾನಿ ದೆಹಲಿಯ ಸುತ್ತಮುತ್ತ ಭೂಕಂಪನ ಆಗಿರುವಂತದ್ದು. ಬೆಳಿಗ್ಗೆ 9 ಗಂಟೆ 4 ನಿಮಿಷಕ್ಕೆ ಭೂಕಂಪನ ಸಂಭವಿಸಿದೆ. 10 ಸೆಕೆಂಡ್ಗಳ ಕಾಲ ಭೂಮಿ ಕಂಪಿಸಿದೆ. ಹರಿಯಾಣದ ಜಜ್ಜರ್ ಬಳಿ ಭೂಕಂಪನದ ಕೇಂದ್ರ ದಾಖಲಾಗಿರೋದು. ಗುರವಾರ್ ಗ್ರಾಮದಿಂದ 4 ಕಿಲೋಮೀಟರ್ ದೂರದಲ್ಲಿರುವಂತದ್ದು ಈ ಕೇಂದ್ರ. ದೆಹಲಿಯ ಸುತ್ತಮುತ್ತ ಭೂಕಂಪನ ಆಗಿರೋದು. ನೋಯ್ಡಾ, ಗಾಜಿಯಾಬಾದ್, ದೆಹಲಿ ಇಲ್ಲಿ ಎಲ್ಲಾ ಕಡೆ ಭೂಕಂಪನ ದಾಖಲಾಗಿದೆ. ರಿಕ್ಟರ್ ಮಾಪಕದಲ್ಲಿ ಈ ಭೂಕಂಪನದ ತೀವ್ರತೆ 4.4ರಷ್ಟು ದಾಖಲಾಗಿರೋದು. ರಾಜಧಾನಿ ದೆಹಲಿಯ ಸುತ್ತಮುತ್ತ ಭೂಕಂಪನ. ದೆಹಲಿ, ನೋಯ್ಡಾ, ಗಾಜಿಯಾಬಾದ್ನಲ್ಲಿ ಭೂಮಿ ಕಂಪಿಸಿದೆ. ರಿಕ್ಟರ್ ಮಾಪಕದಲ್ಲಿ 4.4ರಷ್ಟು ತೀವ್ರತೆ ದಾಖಲಾಗಿದೆ. ರಾಜಧಾನಿ ದೆಹಲಿಯ ಸುತ್ತಮುತ್ತ ಭೂಕಂಪನ ಆಗಿರುವಂತದ್ದು. ಬೆಳಿಗ್ಗೆ 9 ಗಂಟೆ 4 ನಿಮಿಷಕ್ಕೆ ಭೂಕಂಪನ ಸಂಭವಿಸಿದೆ. 10 ಸೆಕೆಂಡ್ಗಳ ಕಾಲ ಭೂಮಿ ಕಂಪಿಸಿದೆ. ಹರಿಯಾಣದ ಜಜ್ಜರ್ ಬಳಿ ಭೂಕಂಪನದ ಕೇಂದ್ರ ದಾಖಲಾಗಿರೋದು. ಗುರವಾರ್ ಗ್ರಾಮದಿಂದ 4 ಕಿಲೋಮೀಟರ್ ದೂರದಲ್ಲಿರುವಂತದ್ದು ಈ ಕೇಂದ್ರ. ದೆಹಲಿಯ ಸುತ್ತಮುತ್ತ ಭೂಕಂಪನ ಆಗಿರೋದು. ನೋಯ್ಡಾ, ಗಾಜಿಯಾಬಾದ್, ದೆಹಲಿ ಇಲ್ಲಿ ಎಲ್ಲಾ ಕಡೆ ಭೂಕಂಪನ ದಾಖಲಾಗಿದೆ. ರಿಕ್ಟರ್ ಮಾಪಕದಲ್ಲಿ ಈ ಭೂಕಂಪನದ ತೀವ್ರತೆ 4.4ರಷ್ಟು ದಾಖಲಾಗಿರೋದು.